ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಯಾವುದೇ ರೋಗ ಬರ್ಬೋದು ಅಂದರೆ ಮಲೇರಿಯಾ, ಡೆಂಗು, ಟೈಫಾಯ್ಡ್, ವೈರಲ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಆಂಟಿಬಯೋಟಿಕ್ಸ್ಗಳು ತಗೊಳ್ಳೋಂಥ ಪರಿಸ್ಥಿತಿ ಏನೇ ಆಗಿದ್ರು ಕೂಡ ಈ ಒಂದು ಪದಾರ್ಥನ ಈ ಒಂದು ಅಡುಗೆನ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನಿಮ್ಗೆ ಎಷ್ಟೇ ಅನಾರೋಗ್ಯ ಇದ್ರೂ ಕೂಡ ಇದನ್ನ ತಿನ್ನಿ, ಪರವಾಗಿಲ್ಲ, ನಿಮಗೆ ಸಾಕಷ್ಟು ಶಕ್ತಿ ಬರುತ್ತೆ ಇದರಿಂದ ಅಂತ ಹೇಳ್ತಾರೆ. ಅಂತ ಒಂದು ತಿಂಡಿ ಅಥವಾ ಅಡುಗೆ ಯಾವುದು ಅಂತ ಹೇಳಿದ್ರೆ ಇಡ್ಲಿ ಅಂತ ಹೇಳ್ಬೋದು. ಇಡ್ಲಿನಲ್ಲಿ ಯಾವುದೇ ರೀತಿಯ ಎಣ್ಣೆ ಪದಾರ್ಥ ಇರೋದಿಲ್ಲ, ಬೆಣ್ಣೆ ಇರೋದಿಲ್ಲ, ತುಪ್ಪ ಇರೋದಿಲ್ಲ. ಹಾಗಾಗಿ ಅದು ಅರ್ಗೋದಕ್ಕೆ ತುಂಬ ಸುಲಭ. ಹಾಗೇನೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಇದೆ, ಅಕ್ಕಿ ಇದೆ. ಹಾಗೆ ಇದು ಫರ್ಮೆಂಟೆಡ್ ಫುಡ್ ಕೂಡ, ಅಂದರೆ ಹುಳಿ ಬರ್ಸಿರೋದು ಅಥವಾ ಹುದುಗ್ ಬರ್ಸೋದು ಅಂತ ಏನು ಹೇಳ್ತೀವಲ್ಲ, ಅದನ್ನ ಮಾಡೋದ್ರಿಂದ ಇದು ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾನ ಕೊಡುತ್ತೆ, ಪ್ರೋಬಯೋಟಿಕ್ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ನಮಗೆ ಹುಷಾರಿಲ್ಲದೆ ಇರೋ ಪರಿಸ್ಥಿತಿಲಿ ಹೆಚ್ಚು ಆಹಾರನ ಜೀರ್ಣಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ಲೈಟ್ ಆಗಿರೋ ಫುಡ್ಡನ್ನು ತಗೊಳ್ಳೋದ್ರಿಂದ ಹೊಟ್ಟೆಗೆ ಕೂಡ ಸಹಾಯ ಆಗುತ್ತೆ, ಬೇಗ ಅರಗಿಸಿ, ಜೊತೆಗೆ ನಮಗೆ ಬೇಕಾಗಿರೋ ಪೋಷಕಾಂಶನ ಒದಗಿಸೋದಕ್ಕೆ. ಇಂತಹ ಇಡ್ಲಿಯನ್ನ ನಾವು ಮನೆಯಲ್ಲಿ ಹೇಗೆ ಮಾಡ್ತಿದ್ದೀವಿ ಅನ್ನೋದು ಇವತ್ತಿನ ದಿವಸ ಎಲ್ಲರೂ ನಾವು ಇಂಟ್ರೋಗೇಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಅಂದರೆ ಮನೇಲಿ ಯಾರಿಗಾರು ಹುಷಾರಿಲ್ಲ ಅಂತ ಅಂದಾಗ ತಕ್ಷಣ ಇಡ್ಲಿ ಹಿಟ್ಟು ಇರ್ಬೋದು, ಇಲ್ದೇನೆ ಇರ್ಬೋದು. ಇದ್ರೆ ಒಳ್ಳೇದು, ಇಲ್ಲ ಅಂತಂದರೆ ತಕ್ಷಣ ನಾವು ಮಾಡುವಂತಹ ಕೆಲಸ ಏನು ಅಂದರೆ ಹೊರಗಡೆಯಿಂದ 2 ಇಡ್ಲಿ ತರಿಸ್ಕೊಟ್ಬಿಡೋಣ, ಪಾಪ ಹುಷಾರಿಲ್ಲ, ತಿಂದು ಔಷಧಿ ತೊಗೊಂಡು ಮಲ್ಕೊಳ್ಳಿ. ನಮಗೂ ಕೂಡ ಇವತ್ತಿನ ದಿವಸ ಇಡ್ಲಿ ಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ದಿವಸದ ಪ್ರಿಪ್ರೇಷನ್ ಬೇಕಾಗುತ್ತೆ, ನಾಳೆ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಆ ರೀತಿ ಹೊರಗಡೆಯಿಂದ ತರಿಸೋವಂತಹ ಇಡ್ಲಿಯಲ್ಲಿ ಏನಿರುತ್ತೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಇವತ್ತಿನ ದಿವಸ ಹೊರಗಡೆ ಸಿಗೋವಂಥ ಇಡ್ಲಿಯಲ್ಲಿ 0 ಬೇಳೆ ಇಡ್ಲಿ ಅಂತಾನೆ ಹೇಳ್ಬೋದು. 0 ಬೇಳೆ ಅಂದರೆ ಏನು ಅಂತ ಕೇಳ್ತೀರಾ? 0 ಬೇಳೆ ಅಂದರೆ ಏನೂ ಅಲ್ಲ. ಹೊರಗಡೆ ಸಿಗೋವಂತಹ ಇಡ್ಲಿಯಲ್ಲಿ ಇವತ್ತಿನ ದಿವಸ ದಪ್ಪ ಅಕ್ಕಿ, ಮಲ್ಲಿಗೆ ಇಡ್ಲಿ ಅಕ್ಕಿ, ಅಥವಾ ಹೆಚ್ಚು ಸ್ಟಾರ್ಚ್ನಿಂದ ಕೂಡಿರುವಂತಹ ಹೊಸ ಅಕ್ಕಿ ಅಥವಾ ಕಡಿಮೆ ಬೆಲೆಯ ಅಕ್ಕಿಗಳನ್ನು ಬಳಸಿ ಇದಕ್ಕೆ ಒಂದು ಕಾಳು ಉದ್ದಿನ ಬೇಳೆನೆ ಹಾಕದೆ ಜೊತೆಗೆ ಸಾಕಷ್ಟು ಅನ್ನದ ಗಂಜಿ ಇರ್ಬೋದು, ಅಥವಾ ನೆನ್ನೆ ಉಳಿದಂತಹ ಅನ್ನ ಇರ್ಬೋದು, ಒಂದು ಹಿಡಿ ಅವಲಕ್ಕಿ ಇರ್ಬೋದು, ಇದನ್ನೆಲ್ಲ ತಿರುವಿ ಚೆನ್ನಾಗಿ ಹುದುಗ್ ಬರೆಸ್ತಾರೆ. ಹುಳಿ ಬಂದು ಇಡ್ಲಿ ಒಂದು ರೀತಿ ಇಷ್ಟು ದಪ್ಪ ಊದ್ಕೊಂಡು ದಿಂಬ್ ಥರ ಆಗತ್ತೆ. ಯಾಕೆ ಈ ಥರ ಇಡ್ಲಿಗಳನ್ನ ನಾವು ಹೋಗಿ ತಿಂತೀವಿ ಅಂದರೆ ನಮಗೆ ಈ ಇಡ್ಲಿ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಬಿಟ್ಟಿದೆ. ಅದರಲ್ಲಿ ನಮ್ಮಂತಹ ಯೂಟ್ಯೂಬರ್ಸ್ಗಳ ಕಾಂಟ್ರಿಬ್ಯೂಷನ್ ಹೊಂದಿದೆ ಅಂತಂದರೆ ತಪ್ಪಾಗೋದಿಲ್ಲ. ಏನು ಅಂದರೆ ಇಡ್ಲಿ ಹೇಗಿರಬೇಕು? ಮೃದುವಾಗಿ, ಸ್ಪಾಂಜ್ ಥರ, ಹಾಗೇನೆ ಚಮಚದಲ್ಲಿ ಸುಲಭವಾಗಿ ಕಟ್ ಮಾಡೋ ಹಾಗಿರ್ಬೇಕು, ಹಾಗೆ ನೋಡೋಕ್ಕೆ ಬೆಳ್ಳಗಿರ್ಬೇಕು ಅಂತ. ಇಡ್ಲಿ ಬೆಳ್ಳಗಿರಕ್ಕೆ ಅದೇನು ಹಾಲಿವುಡ್ ಹೀರೋ ಇಲ್ಲ. ಇಡ್ಲಿ ಬೆಳ್ಳಗಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸರಿಯಾದ ಪ್ರಮಾಣದಲ್ಲಿ ಉದ್ದಿನ ಬೇಳೆನ ಹಾಕಿದಾಗ ಈ ಥರ ನಮಗೆ ಹೇಳ್ಬಿಟ್ಟಿದ್ದಾರೆ, ಇಡ್ಲಿ ಅಂದರೆ ಹೀಗಿರಬೇಕು ಅಂತ. ನಾವು ಕೂಡ ಹಾಗೆ ಹೊರಗೆ ಹೋಗಿ ಹೋಟೆಲ್ಗಳಲ್ಲಿ, ದರ್ಶಿನಿಗಳಲ್ಲಿ, ಟಿಫಿನ್ ರೂಮ್ಗಳಲ್ಲಿ ನೋಡಿದಾಗ ಇಡ್ಲಿ ಅದೇ ಥರನೇ ಇರುತ್ತೆ. ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಅರಿವಿರೋದಿಲ್ಲ, ಆ ಇಡ್ಲಿನಲ್ಲಿ ಏನು ಪದಾರ್ಥ ಇದೆ, ಅದರಿಂದ ನಮಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿ. ಸರಿಯಾದ ಇಡ್ಲಿನ ತಿಂದಾಗ ಅದರಲ್ಲಿ ಅನೇಕ ಥರದ ಒಳ್ಳೆಯ ಗುಣಗಳು ಹೇಗೆ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೋ, ಹಾಗೇನೆ ಈ ರೀತಿಯಾಗಿ ನಾನೀಗೇನು ಇಡ್ಲಿ ಅಂತ ಹೇಳಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟನಲ್ಲ, ಅದನ್ನು ತಿಂದಾಗ ಅಷ್ಟೇ ನಮಗೆ ಹಿಂಸೆ ಕೂಡ ಆಗುತ್ತೆ. ಎಷ್ಟೋ ಸತಿ ನಿಮಗೂ ಕೂಡ ಈ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಡ್ಲಿನ ತಿಂದ್ಬಿಟ್ಟು ಇವತ್ತಿನ ದಿವಸ ಜಾಸ್ತಿ ಹೊಟ್ಟೆಗೆ ತೊಂದರೆ ಮಾಡೋದು ಬೇಡ ಅಂತ ಹೋಗಿ ತಿಂದಾಗ ಕೂಡ ಅಸಿಡಿಟಿ ಆಗಿದೆ, ಎದೆಯಲ್ಲಿ ಒತ್ತದಾಗಿದೆ, ಅಜೀರ್ಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಡ್ಲಿನಲ್ಲಿ ಇವತ್ತಿನ ದಿವಸ ಹಾಕಬಾರ್ದನ್ನೆಲ್ಲ ಹಾಕಿ ಅದನ್ನು ಒಂದು ಸ್ಲೋ ಪಾಯ್ಸನ್ ಆಗಿ ಮಾಡಿಟ್ಟಿದ್ದೀವಿ. ಹೊರಗಡೆ ಇವತ್ತಿನ ದಿವಸ ಹೊಟ್ಟೆಗೆ ಆರೋಗ್ಯಕರವಾಗಿರುವಂಥದ್ದು ಹೋಗಿ ಏನಾದ್ರು ತಿನ್ನೋಣ ಅಂದರೆ ನಮ್ಮಲ್ಲಿ ಸುಮಾರು ಜನದ ತಲೆಗೆ ಬರೋದು ಫಸ್ಟ್ ತಿಂಡಿ ಇಡ್ಲಿನೇ. ಅಂಥ ಇಡ್ಲಿನ ಹಿಂದೆ ಹೇಗೆ ಮಾಡ್ತಿದ್ರು ಅಂತ ಗೊತ್ತಾ ನಿಮಗೆ? ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ. ನನಗಿನ್ನೂ ನೆನಪಿದೆ, 90ರ ದಶಕದಲ್ಲಿ ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜಿ ಹೇಳ್ತಿದ್ದ ಮಾತು, ಹಿಂದೆಲ್ಲ ಮನೆಯಲ್ಲೇ ನಾವು ಕಾಳು ಬೇಳೆ ಎಲ್ಲ ಬೆಳ್ಕೊತಿದ್ವಿ. ಹಾಗಾಗಿ ಮನೇಲಿ ಬೆಳೆದಂಥ ಉದ್ದಿನ ಕಾಳಿಗೆ 1 ಸೇರು ಅಕ್ಕಿಗೆ 1 ಪಾವ್ ಹಾಕಿದ್ರು ಚೆನ್ನಾಗಿರ್ತಿತ್ತು, ಘಮ್ಮಂತಿರ್ತಿತ್ತು ಇಡ್ಲಿ. ಒಳ್ಳೆ ಉದ್ದಿನ ಬೇಳೆ ಘಮ ಜೊತೆ ಅಕ್ಕಿ ಜೊತೆ ಸೇರ್ಕೊಂಡು ಹಗುರವಾಗಿ ತುಂಬ ಚೆನ್ನಾಗಿ ಬರ್ತಿತ್ತು. ಅದೇ ಈಗ 90ರ ದಶಕದಲ್ಲಿ ಇವತ್ತಿನ ದಿವಸ ಕಾಳುಗಳನ್ನೆಲ್ಲ ಹೊರಗಿಂದ ತರ್ತಿದ್ದೀವಿ, ನಾವು ಬೆಳೀತಿಲ್ಲ. ಇವತ್ತಿನ ದಿವಸದಲ್ಲಿ ನಮಗೆ 1 ಪಾವ್ ಅಕ್ಕಿಗೆ 2 ಪಾವ್ ಅಕ್ಕಿಗೆ 1 ಪಾವ್ ಬೇಳೆ ಹಾಕಿದ್ರೇ ಇಡ್ಲಿ ಚೆನ್ನಾಗಿ ಬರ್ತಿರೋದು, ಹಾಗೇನೆ ಪೋಷಕಾಂಶ ನಮ್ಮ ದೇಹಕ್ಕೆ ಸಿಗ್ತಿರೋದು ಅಂಥೇಳಿ ನಮ್ಮ ಅಜ್ಜಿ ಹೇಳ್ತಿದ್ದ ಮಾತುಗಳು ಕೂಡ ನನಗೆ ನೆನಪಿದೆ. ಅಂದರೆ ಇಡ್ಲಿ ಚೆನ್ನಾಗಿ ನ್ಯೂಟ್ರಿಷನ್ಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಉದ್ದಿನ ಬೇಳೆ ಹಾಕಬೇಕು. ಇವತ್ತಿನ ದಿವಸದಲ್ಲಿ ಹೊರಗಡೆ ವ್ಯಾಪಾರ ಮಾಡ್ತಿರೋರಿಗೆ 40 ರೂಪಾಯಿ 50 ರೂಪಾಯಿಗೆ ಮಾರಬೇಕು ಅನ್ನೋ ಒಂದು ಭರ, ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೂಡ ಇರ್ಬೋದು.
ಇಂಥ ಸಂದರ್ಭದಲ್ಲಿ ಉದ್ದಿನ ಬೇಳೆನ ಅಷ್ಟೊಂದು ಹಾಕಿ ನಮಗೆ ಆ ಬೆಲೆಯಲ್ಲಿ ಇಡ್ಲಿ ಕೊಡೋದಕ್ಕಾಗೋದಿಲ್ಲ. ಹಾಗೆ ಇಡ್ಲಿಗೆ ನಾವಾಗಲೇ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಾಗ ಹೋಗಿದೆ ಇಡ್ಲಿ ಹೇಗಿರಬೇಕು ಅಂತ ಹೇಳಿ, ಗೊತ್ತಲ್ವಾ? ಆ ರೀತಿ ಇರೋದಕ್ಕೇನು ಸುಲಭವಾಗಿ ಸ್ಟಾರ್ಚ್ ಹೆಚ್ಚಾಗಿರುವಂಥ ಹೊಸ ಅಕ್ಕಿಗಳನ್ನು ಬಳಸಿ ಹುಳಿ ಬರೆಸ್ಬಿಟ್ರೆ ಆಗೋಯ್ತು. ಚೆನ್ನಾಗಿ ಊದ್ಕೊಳತ್ತೆ ಇಡ್ಲಿ, ಸಾಫ್ಟ್ ಆಗುತ್ತೆ, ಸ್ಪಾಂಜಿ ಆಗುತ್ತೆ. ಆದರೆ ಈ ಥರದ ಇಡ್ಲಿ ನಮಗೆ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ. ಈ ಒಂದು ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ಇದ್ರ ಹಿಂದೆ ಇರೋ ಉದ್ದೇಶ ಇಷ್ಟೇ, ನಾವು ಹೊರಗೆ ಹೋಗಿ ತಿನ್ನಬೇಕಾದ್ರೆ ಸರಿಯಾದ ಔಟ್ಲೆಟ್ಗಳನ್ನು ಗುರುತಿಸಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಇದು ಒಳ್ಳೆಯದು, ಎಷ್ಟು ಹಾನಿಕಾರಕ ಅಂತ ಹೇಳಿ ಯೋಚನೆ ಮಾಡಿ ತಿನ್ನಬೇಕು ಅನ್ನೋ ಒಂದು ಅವೇರ್ನೆಸ್ನ ಮೂಡಿಸೋದು. ಹಾಗೆಯೇ ನಾವು ಹಿಂದಿಂದನೂ ಇಡ್ಲಿನ ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ತೋರಿಸೋದು. ಇಡ್ಲಿ ಖಂಡಿತವಾಗಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಬೆಳ್ಳಿಗೆ ಇರೋದಿಲ್ಲ. ಇಡ್ಲಿ ಥರ ಇರುತ್ತೆ. ಯಾಕೆಂದರೆ ಅದರಲ್ಲಿ ಸರಿ ಪ್ರಮಾಣದ ಬೇಳೆ ಅಕ್ಕಿ ಇರುತ್ತೆ. ಹಾಗಾಗಿ ಇಡ್ಲಿನ ನಾವು ಫ್ಯಾನ್ಸಿಯಾಗಿ ನೋಡೋಕ್ಕೆ ಹೋಗಿದೆ, ಒಂದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಒಂದು ತಿಂಡಿಯಾಗಿ ನೋಡಿ ನಾವು ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯನ ಹೆಚ್ಚಿಸ್ಕೋಬೇಕು. ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಹೆಚ್ಚಿಗೆ ಮಾತಾಡಿದ್ದೀನಿ ಅಂತ ನಿಮ್ಗೆ ಅನ್ಸ್ಬೋದು, ಆದರೆ ಇದಿಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕು ಅಂತ ತುಂಬ ದಿವಸದಿಂದ ನನ್ನ ಮನಸ್ಸಲ್ಲಿತ್ತು. ಈಗ ನೀವು ರೆಸಿಪಿನ ನೋಡ್ತಾ ಹೋಗಿ. ಮೊದಲನೇದಾಗಿ ಇಡ್ಲಿ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಇಡ್ಲಿ ತಟ್ಟೆಗೆ ಚೂರು ಹತ್ಕೊಂಡಿಲ್ಲ, ಸುಲಭವಾಗಿ ತೆಗೆಯೋದಕ್ಕೆ ಬರ್ತಿದೆ. ಇಲ್ಲಿ ನೆಂಚ್ಕೊಳ್ಳೋದಕ್ಕೆ ನಾನು ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ಹಾಗೆಯೇ ಇಡ್ಲಿ ಇಷ್ಟು ಸುಲಭವಾಗಿ ತಟ್ಟೆಯಿಂದ ಬಿಡೋದಕ್ಕೆ ಕಾರಣ ಸರಿಯಾದ ಪ್ರಮಾಣದಲ್ಲಿ ಬೇಳೆ ಬಿದ್ದಿರೋದು ಒಂದು. ಹಾಗೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಆಲೂಗೆಡ್ಡೆನ ಹಾಕಿ ಗಟ್ಟಿಯಾಗಿ ಒಂದು ಸಾಂಬಾರನ್ನ ಕೂಡ ಮಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ನೀವು ಚಟ್ನಿ ರೆಸಿಪಿನ ನೋಡ್ತೀರಾ. ಈಗ ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ. 1 ಕಪ್ಪಷ್ಟು ಉದ್ದಿನ ಕಾಳನ್ನು ತೊಗೋತಾ ಇದ್ದೀನಿ. ನೀವು ಉದ್ದಿನ ಬೇಳೆ ತೊಗೊಂಡ್ರು ಕೂಡ ಅದು ಕೂಡ ನೀವು 1 ಕಪ್ನಷ್ಟು ತೊಗೋಬೋದು. ಅಕಸ್ಮಾತ್ ಮೆಜರಿಂಗ್ ಕಪ್ ಇಲ್ಲ ಅಂದರೆ ಯಾವುದಾದ್ರು ಮನೆಯಲ್ಲಿರುವಂಥ 1 ಕಪ್ಪನ್ನು ತೊಗೊಂಡು ಅದರಲ್ಲೇ ನೀವು ಎಲ್ಲ ಸಾಮಗ್ರಿಗಳನ್ನ ಅಳೆದು ಹಾಕ್ತಾ ಹೋದರೆ ಕೂಡ ರೆಸಿಪಿ ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಈ ಉದ್ದಿನ ಕಾಳುಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ನೆನೆಯೋದಕ್ಕೆ ಇಡಬೇಕಾಗತ್ತೆ. ಅಕ್ಕಿನೂ ಕೂಡ ತೊಳೆದು ನೆನೆಯೋದಕ್ಕೆ ಇಡ್ತೀನಿ, ಆದರೆ ಎರಡನ್ನೂ ನಾನು ಸಪ್ರೇಟಾಗಿ ತೊಳೆದು ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಊಟದ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ ಏನು ಬರುತ್ತಲ್ಲ, ಸುಮಾರು 2 ರಿಂದ 3 ವರ್ಷ ಹಳೆಯದು ಇರುವಂತಹ ಅಕ್ಕಿ, ಅಂತಹ ಅಕ್ಕಿನ ಇಲ್ಲಿ ನಾನು 1.5 ಕಪ್ಪಷ್ಟು ತೊಗೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳಿಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಪಾರ್ ಬಾಯ್ಲ್ಡ್ ರೈಸ್ ಅಥವಾ ಕುಸುಬ್ಲಕ್ಕಿ ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದು ಆಪ್ಷನಲ್ಲು. ನೀವು ಬೇಕಾದರೆ 2 ಕಪ್ ಪೂರ್ತಿಯಾಗಿ ಈ ಸೋನಾ ಮಸೂರಿ ಅಕ್ಕಿ ಅಥವಾ ಊಟದ ಅಕ್ಕಿ ಏನಿದೆಯಲ್ಲ ಅದನ್ನು ಬಳಸಬಹುದು. ಇದು ಕುಸುಬ್ಲಕ್ಕಿ ಅಥವಾ ಪಾರ್ ಬಾಯ್ಲ್ಡ್ ರೈಸ್ ಅಂತಾರಲ್ಲ ಇದು ನಾನು ನಿಮ್ಗೆ ಇಲ್ಲಿ ಹತ್ತಿರಕ್ಕೆ ತೋರಿಸ್ತಾ ಇದ್ದೀನಿ. ಇದು ಹಾಕ್ತಿರೋದೇನು ಅಂದರೆ ಕೆಲವ್ರಿಗೆ ಅನಿಸುತ್ತೆ ಇಡ್ಲಿ ಮೃದುವಾಗಿ ಬರಲ್ವೇನೋ ಅಂಥೇಳಿ, ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಉದ್ದಿನ ಕಾಳುಗಳು, ಇನ್ನೊಂದು ಪಾತ್ರೆಯಲ್ಲಿ ಊಟದಕ್ಕಿ ಮತ್ತು ಕುಸುಬ್ಲಕ್ಕಿ ಎರಡನ್ನೂ ಒಟ್ಟಿಗೆ ಸೇರಿಸಿ ನೆನೆಸ್ತಾ ಇದ್ದೀನಿ. ಹಾಗೆ ನೆನೆಸ್ಬೋದು. ನಾನಿಲ್ಲಿ ನಿಮಗೆ ತೋರಿಸ್ಬೇಕಾದ್ರೆ ಮಾತ್ರ, ತೊಳಿಬೇಕಾದ್ರೆ ಸಪ್ರೇಟಾಗಿ ತೋರಿಸ್ದೆ. ಎರಡನ್ನು ಸುಮಾರು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಚಳಿಗಾಲ ಆದರೆ 7 ರಿಂದ 8 ಗಂಟೆಗಳ ಕಾಲ ಆದರೂ ನೆನಿಬೇಕಾಗತ್ತೆ. ಈಗ ನಾನು 1 ಕಪ್ಪಷ್ಟು ಮೀಡಿಯಮ್ ಥಿಕ್ನೆಸ್ ಇರುವಂತಹ ಅವಲಕ್ಕಿನ ತೊಗೋತಾ ಇದ್ದೀನಿ. ಅದನ್ನು ನಾನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ನೆಂದರೆ ಸಾಕಾಗತ್ತೆ. ಅದೇ ನೀವೇನಾದರೂ ಗಟ್ಟಿ ಅವಲಕ್ಕಿನ ತೊಗೊಂಡ್ರೆ ಒಂದು 2 ತಾಸುಗಳ ಕಾಲ ನೀವು ಅದನ್ನು ನೆನೆಸಿಡ್ಬೇಕಾಗತ್ತೆ. ಈ ಅವಲಕ್ಕಿ ನೆನೆಸ್ಬೇಕಾದ್ರೆ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕಿ ನೆನೆಸಿದ್ರೆ ಅದು ಕೂಡ ಒಳ್ಳೆಯದು. ಯಾವ ಥರದ ಅವಲಕ್ಕಿ ಆದರೂ ಪರವಾಗಿಲ್ಲ, 1 ಕಪ್ಪಷ್ಟು ಹಾಕೋಬೋದು. ಈಗ ಇದನ್ನು ಒಂದ್ಸತಿ ತೊಳೆದು ನಂತರ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಇಡ್ತಾ ಇದ್ದೀನಿ. ತುಂಬ ಬಿಸಿ ಇರುವಂತಹ ನೀರಿನ ಅವಶ್ಯಕತೆ ಏನಿಲ್ಲ. ಈಗ ಎಲ್ಲ ಪದಾರ್ಥಗಳನ್ನು ಗ್ರೈಂಡರ್ಗೆ ಹಾಕೊಳ್ಳೋ ಸಮಯ ಬಂದಿದೆ. ಅಂದರೆ ಮೊದಲನೇದಾಗಿ ನಾನಿಲ್ಲಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನ ಹಾಕ್ಕೊಂಡು ಇದು ಚೆನ್ನಾಗಿ ನುರಿದ ಮೇಲೆ ಈ ಜಾರಿಗೆನೆ ಉದ್ದಿನ ಕಾಳುಗಳನ್ನು ಹಾಕ್ಕೊಳ್ತೀನಿ, ನೆನೆಸಿಟ್ಟಿರುವಂಥದ್ದು. ಇಲ್ಲಿ ಅವಲಕ್ಕಿ ಬೇಗ ನುರಿದು ಹೋಗುತ್ತೆ, ಏನು ಕಷ್ಟ ಆಗೋದಿಲ್ಲ, ಚೆನ್ನಾಗಿ ನೆನೆದಿರ್ಬೇಕಷ್ಟೇ. ಇದಕ್ಕೆ ನಾನು ಉದ್ದಿನ ಕಾಳುಗಳನ್ನು ಹಾಕ್ತಿರೋವಂಥ ವಿಡಿಯೋ ಕ್ಲಿಪ್ಪು ರೆಕಾರ್ಡ್ ಆಗಿಲ್ಲ. ಮೋಸ್ಟ್ಲಿ ನಾನು ಬಟನ್ ಒತ್ತಿಲ್ಲ ಅನಿಸುತ್ತೆ, ಮಿಸ್ ಆಗಿದೆ, ಕ್ಷಮಿಸ್ಬಿಡಿ. ಆದರೆ ಉದ್ದಿನ ಕಾಳುಗಳನ್ನು ಹಾಕಿದ್ಮೇಲೆ ಈ ರೀತಿಯಾಗಿ ಗ್ರೈಂಡ್ರು ಓಡ್ತಿರೋದನ್ನು ನೀವು ನೋಡ್ಬೋದು. ಹಾಗೆ ಇಲ್ಲಿರುವಂಥ ಕ್ವಾಂಟಿಟಿನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಉದ್ದಿನ ಕಾಳುಗಳೆಲ್ಲ ತಿರುವಾದ್ಮೇಲೆ ಕ್ವಾಂಟಿಟಿ ಡಬಲ್ ಆಗಿರೋದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ.
ಇಲ್ಲಿ ನಾನು ಅಕ್ಕಿಯನ್ನು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ತರಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಾಗ ಕೈಗೆ ಒಂದು ರವೆ ಸಿಕ್ಕಾಗಬೇಕು, ಅಷ್ಟು ತರಿಯಾಗಿದ್ದರೆ ಸಾಕು. ಇದನ್ನು ನುಣ್ಣಗೆ ರುಬ್ಕೋಬೇಡಿ, ಚೆನ್ನಾಗಾಗೋದಿಲ್ಲ. ಅಕ್ಕಿ ರವೆ ಏನು ಬರುತ್ತಲ್ಲ ಇಡ್ಲಿಗೆ ಹಾಕ್ತೀವಲ್ಲ ಆ ರೀತಿ ಇದು ತರಿಯಾಗಿರಬೇಕು. ನೀವಿಲ್ಲಿ ಇದನ್ನು ರುಬ್ಬಿಟ್ಟಂತಹ ಉದ್ದಿನಬೇಳೆ ಮತ್ತು ಅವಲಕ್ಕಿಯ ಮಿಶ್ರಣ ಏನಿತ್ತಲ್ಲ ಅದಕ್ಕೆ ಈ ರೀತಿಯಾಗಿ ಸೇರಿಸ್ಕೋಬಹುದು. ಇದು ಹಾಕಿದ್ಮೇಲೆ ಇದನ್ನು ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮಾಡೋದ್ರಿಂದ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗತ್ತೆ. ಈ ಹಂತದಲ್ಲಿ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತಿಲ್ಲ. ನಾನು ಬೆಳಗ್ಗೆ ಅಂದರೆ ಇದು ರಾತ್ರಿ ಮಾಡಿಟ್ಟಿರೋದು, ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಡ್ಲಿನ ಮಾಡೋದಕ್ಕೆ ಇಡ್ತೀನಿ. ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನು ರುಬ್ಬಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸಿ ನಂತರ ಮುಚ್ಚಿಡ್ತೀನಿ. 7ರಿಂದ 8 ಗಂಟೆಗಳ ಕಾಲ ಆದಮೇಲೆ ಹಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ 7ರಿಂದ 8 ಗಂಟೆಗಳ ಕಾಲ ನಂತರ ಹಿಟ್ಟು ಯಾವ ರೀತಿಯಾಗಿ ಉಬ್ಕೊಂಡು ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸ್ಪೆಷಲ್ ಅಕ್ಕಿನ ಬಳಸಿಲ್ಲ, ಮನೇಲಿರೋಂಥ ಅಕ್ಕಿನೇ ಬಳಸಿರೋದು. ಹಾಗೆಯೇ ಮನೇಲಿರೋಂಥ ಸಾಮಗ್ರಿಗಳನ್ನೇ ಹಾಕಿ ಹಿಟ್ಟನ್ನು ಮಾಡಿರೋದು. ಇಡ್ಲಿ ಮಾಡಬೇಕು ಅಂದರೆ ಹೋಗಿ ಅಂಗಡಿಯಿಂದ 1-2 kg ಸ್ಪೆಷಲ್ ಅಕ್ಕಿ ತಂದು ಅದನ್ನು ಹುಷಾರಾಗಿ ಡಬ್ಬದಲ್ಲಿ ಹಾಕಿಟ್ಕೊಂಡು ಈ ಥರದ್ದು ಯಾವ ತಲೆನೋವು ಇಲ್ಲ. ಮನೇಲಿ ಊಟಕ್ಕೆ ಬಳಸುವಂಥ ಅಕ್ಕಿನ ಬಳಸ್ಕೊಂಡೆ ಮಾಡಿರೋದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಯಾಕೆಂದರೆ ಎಷ್ಟು ಗಟ್ಟಿ ಇದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಯಾವುದೇ ಥರದ ಮಲ್ಲಿಗೆ ಇಡ್ಲಿ ಅಕ್ಕಿ ಅಥವಾ ದಪ್ಪ ಅಕ್ಕಿ ಇನ್ಯಾವುದೇ ಅಕ್ಕಿ ಇರ್ಬೋದು, ಎಲ್ಲದನ್ನು ನಾವು ತಂದಾಗ ಅದನ್ನು ಹುಷಾರಾಗಿ ಒಂದು ಡಬ್ಬಿಗೆ ಹಾಕಿಟ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಬೇಗ ಹುಳ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತಿಂಗಳಿಗೆ ಎಷ್ಟು ಸತಿ ನಾವು ತಿಂಡಿ ಮಾಡ್ತೀವೋ ಅದಕ್ಕೆ ಲೆಕ್ಕ ಹಾಕಿ ನಾವು ಅದಕ್ಕೆ ತಕ್ಕ ಹಾಗೆ ತರಬೇಕಾಗತ್ತೆ. ಇದೆಲ್ಲವೂ ಕೂಡ ಒಂದು ರೀತಿ ತಲೆನೋವು ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಈಗ ನಾನು ಮಿಕ್ಸರ್ ಜಾರ್ನಲ್ಲಿ ಅಕ್ಕಿ ತರಿನ ಅಕ್ಕಿನ ರುಬ್ಕೊಂಡಲ್ಲ, ಆ ನೀರನ್ನು ನಾನು ಮಿಕ್ಸರ್ನ ಕ್ಲೀನ್ ಮಾಡ್ಕೊಂಡಂಥ ನೀರನ್ನು ಸಪ್ರೇಟಾಗಿ ಈ ರೀತಿ ಒಂದು ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡಿದ್ದೆ. ಈ ನೀರನ್ನು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೀನಿ. ಇಲ್ಲ ಅಂತಂದರೆ ಮಾಮೂಲಿ ನೀರನ್ನು ಕೂಡ ನೀವು ಸೇರಿಸ್ಕೋಬಹುದು. ಇದು ತುಂಬ ಗಟ್ಟಿ ಇದ್ದರೆ ಸಾಫ್ಟಾಗಿ ಬರೋದಿಲ್ಲ, ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಗತ್ತೆ. ಈಗ ನೀವು ವಿಡಿಯೋದಲ್ಲಿ ನೋಡಿದ್ರೆ ನಾನು ಮಾಡ್ಕೊಂಡಂತಹ ಹದ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. ಈ ರೀತಿ ಮೇಲ್ಗಡೆಯಿಂದ ಎತ್ತು ಹಾಕಿದಾಗ ಈ ರೀತಿಯಾಗಿ ಬರೋಷ್ಟು ಗಟ್ಟಿಯಾಗಿದ್ದರೆ, ಬೀಳೋ ಅಷ್ಟು ಗಟ್ಟಿಯಾಗಿದ್ದರೆ ಸಾಕಾಗತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಹದನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನೀವು ಕೂಡ ಹಾಗೆ ಮಾಡಿ. ಒಂದೇ ಸತಿಗೆ ಹೆಚ್ಚಿಗೆ ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ನೀರಾಗಿಬಿಡುತ್ತೆ, ಆಮೇಲೆ ಹಿಟ್ಟಿನ ಹದ ತಪ್ಪು ಹೋಗ್ಬಿಡುತ್ತೆ. ಇಷ್ಟು ನೀರಾಗಿದ್ದರೆ ಸಾಕು. ಈಗ ಇದು ಇಡ್ಲಿ ಮಾಡೋದಕ್ಕೆ ತಯಾರಾಗಿದೆ. ಈಗ ನಾನು ಒಂದೇ ಒಂದು ಪ್ಲೇಟ್ನಲ್ಲಿ 4 ಇಡ್ಲಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ತೋರಿಸೋದಕ್ಕೆ ಇಷ್ಟು ಸಾಕು ಅಂತ ಹೇಳಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ನಂತರ ಇಡ್ಲಿ ಪಾತ್ರೆನಲ್ಲಿಟ್ಟು ಸುಮಾರು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದಂತಹ ಮೃದುವಾದಂತಹ ಹಾಗೆಯೇ ಪ್ರೋಟೀನ್ ಯುಕ್ತ ಇಡ್ಲಿ ತಯಾರಾಗುತ್ತೆ. ಗರಿಗರಿಯಾದಂಥ ಉದ್ದಿನ ವಡೆ ಕೂಡ ತಯಾರು ಮಾಡಿದ್ದೆ. ಇದ್ರ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸಿ, ಅದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಎಷ್ಟು ಚೆನ್ನಾಗಿ ಮೃದುವಾಗಿ ಗೂಡಾಗಿ ಬಂದಿದೆ ಅಂಥೇಳಿ. ಈ ವಿಡಿಯೋದ ಉದ್ದೇಶ ಇಷ್ಟ ಆಗಿತ್ತು. ಯಾವುದೇ ಸ್ಪೆಷಲ್ ಅಕ್ಕಿನ ತೊಗೊಂಬಂದು ಇಡ್ಲಿಯ ಪೌಷ್ಟಿಕಾಂಶನ ಹಾಳು ಮಾಡಿ ನಾವು ತಿನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಅಚ್ಚುಕಟ್ಟಾಗಿ ಅಕ್ಕಿ ಬೇಳೆನ ಹಾಕಿ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಾಗತ್ತೆ ಅಂಥೇಳಿ. ಉದ್ದಿನಬೇಳೆಯಿಂದ ಇಡ್ಲಿ ಮಾಡಬಹುದು ಅಂತ ಹೇಳಿ 100 ಥರದ ವಿಡಿಯೋಗಳನ್ನು ನಮ್ಮ ಥರದ ಯೂಟ್ಯೂಬರ್ಸ್ಗಳೇ ನಿಮಗೆ ತೋರಿಸಿ ಮಿಸ್ಲೀಡ್ ಕೂಡ ಮಾಡಿರ್ಬೋದು.
ಆದರೆ ಇವತ್ತಿನ ದಿವಸದ ವಿಡಿಯೋದಿಂದ ನೀವು ಮನೇಲಿ ಮಾಡ್ತಿರೋ ಇಡ್ಲಿನೇ ಕರೆಕ್ಟ್ ಆಗಿರೋದು, ಅದ್ರ ರೆಸಿಪಿನೇ ಪರ್ಫೆಕ್ಟ್ ರೆಸಿಪಿ ಅಂತ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಅನಿಸಿರ್ಬೋದು. ಆ ಥರ ಏನಾರು ಅನಿಸಿದ್ರೆ ಖಂಡಿತ ನೀವು ನಿಮ್ಮ ಬೆನ್ನನ್ನು ತಟ್ಕೋಬೇಕಾಗತ್ತೆ. ಯಾಕೆಂದರೆ ನೀವು ನಿಮ್ಮ ಅಡುಗೆನ ಕೆಡಿಸ್ಕೊಳ್ದೆ ನೀವು ಮೊದಲಿಂದ ಏನು ಮಾಡ್ಕೊಂಡು ಬಂದು ನಿಮ್ಮ ಫ್ಯಾಮಿಲಿಯ ಆರೋಗ್ಯನ ಕಾಪಾಡಿದ್ದೀರ ಅಂಥೇಳಿ. ನನಗೆ ಯೂಟ್ಯೂಬಲ್ಲಿ ಈ ಥರದ ವಿಡಿಯೋಗಳು ನೋಡಿದಾಗ ಗಾಬರಿ ಆಗುತ್ತೆ. ಏನು ಅಂತಂದರೆ ದಪ್ಪ ಅಕ್ಕಿ, ಮಲ್ಲಿಗೆ ಇಡ್ಲಿ ಅಕ್ಕಿ ಅಥವಾ ಇನ್ಯಾವುದೇ ಥರದ ಹೊಸ ಅಕ್ಕಿನ ಬಳಸಿ ಬೇಳೆ ಇಲ್ಲದೆ ಮಾಡಿ ಇಡ್ಲಿನ ತೋರಿಸ್ತಾರೆ. ಇದನ್ನು ಎಷ್ಟೊಂದು ಜನ ನೋಡ್ತಾರೆ. ಅದರಲ್ಲೂ ನಿಮ್ಮಲ್ಲಿ ಯಾರಾದರೂ ಡಯಾಬಿಟಿಕ್ ಪೇಷಂಟ್ಗಳಿದ್ರೆ ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲ್ತಿದ್ರೆ ಅಥವಾ ಹೊಟ್ಟೆಯಲ್ಲಿ ಇನ್ನೇನೇ ಸಮಸ್ಯೆ ಇರ್ಬೋದು, ಅಜೀರ್ಣಕ್ಕೆ ಸಂಬಂಧಪಟ್ಟಾಗೆ, ಇದೆಲ್ಲದರಿಂದ ಬಳಲ್ತಾ ಇದ್ರೆ ಈ ಥರ ಬರೀ ಅಕ್ಕಿನ ಹಾಕಿ, ಅದು ಸ್ಟಾರ್ಚಿ ಆಗಿರೋಂಥ ಹೊಸ ಅಕ್ಕಿನ ಹಾಕಿ ಮಾಡಿದಂಥ ಇಡ್ಲಿನ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದರೆ ಖಂಡಿತ ನಿಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡುತ್ತೆ. ಇಲ್ಲಿ ನಾನು ಅದಕ್ಕೆ ವಿಡಿಯೋದಲ್ಲಿ ಕೂಲಂಕುಷವಾಗಿ ನಿಮಗೆ ರೆಸಿಪಿನ ತೋರಿಸಿದ್ದೀನಿ. ಖಂಡಿತ ನೀವು ಇದನ್ನು ಫಾಲೋ ಮಾಡಿ, ಅಥವಾ ನೀವು ಮೊದಲಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿದ್ರೆ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ದೊಡ್ಡ ಅಭಿನಂದನೆಗಳು ನಿಮಗೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಪಾಸಿಟಿವ್ ಆಗಿದ್ರಂತೂ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಎದುರು ನೋಡ್ತಾ ಇರ್ತೀವಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ಬ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.